ಸರ್ ಸೂಪರ್ ಮಾತ್ರ ಫಿಲಂ ಮಾತ್ರ ಸಖತ್ತಾಗಿದೆ ಸರ್. ಸ್ಟೋರಿ ಸಾಂಗು ಲೆವೆಲ್ ಎಷ್ಟು ಲೆವೆಲ್ ಸರ್. ಫಿಲಂ ಮಾತ್ರ ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಸರ್. ಒಂದು ಸ್ವಲ್ಪ ಏನ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಯ್ಯ ಅವ್ರ ನೆಕ್ಸ್ಟ್ ಲೆವೆಲ್ ಸರ್. ನಿಜಲ್ಲಿ ಹೇಳ್ಕೋಬೇಕು ಅಂದ್ರೆ ಇಲ್ಲಿವರೆಗೂ ಬಂದ ಫಿಲಮೇ ಬೇರೆ, ಈಗಿನ ಫಿಲಮೇ ಬೇರೆ, ರೇಂಜೇ ಚೇಂಜ್ ಸರ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಇಡೀ ಫ್ಯಾಮಿಲಿ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಸರ್. ಒಂದ್ ನಿಮಿಷನೂ ನಿದ್ದೆ ಬರ್ಲಿಲ್ಲ ಸರ್, ಹಂಗೈತೆ ಪಿಕ್ಚರ್. ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ಹಾ ಸರ್, ನೈಟ್ ಶಿಫ್ಟ್ ಮುಗಿಸ್ಕೊ ಬಂದಿರೋ. ಹಾ ಸರ್ ಸರ್ 19 ಹಾ ಸರ್, ತುಂಬಾ ಸಕ್ಕತ್ತಾಗಿದೆ ಸರ್ ಪಿಕ್ಚರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪಕ್ಕ 100 ಡೇಸ್ ಪಿಕ್ಚರ್ ಸರ್. ಇನ್ನೊಂದ್ಸಲಿ ನೋಡ್ತೀವಿ ಸರ್ ಪಕ್ಕ. ಚೆನ್ನಾಗಿದೆ ಸರ್, ನೋಡ್ಬೋದು. ನೋಡಿ ಸ್ಟೋರಿ ಚೆನ್ನಾಗಿದೆ, ಮಸ್ತಾಗಿ ಒಂದು ಜಾತಿ ಒಂದು ಇಂದು ಒಂದು ಕಥೆ ಹೇಳ್ತಾ ಇದ್ರೆ ಸೂಪರ್ ಆಗಿದೆ. ಬೋರ್ ಹೊಡೆಯಲ್ಲ. ನಂದೇ ಸ್ಟೈಲ್ ಇದೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತೀರಾ, ದಾಖಲೆ ಬರ್ತೋರಿದ್ದಾರೆ, ದಾಖಲೆ ಮುರ್ದೋರಿದ್ದಾರೆ. ನೀವು ಇಬ್ಬರ ನಡುವೆ ಎಷ್ಟೊತ್ತಿನ ಇಷ್ಟಪಡ್ತಾರೆ ಇಂಡಸ್ಟ್ರಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶನ ಜೀವನದಿಂದ ಬೆಳೆದು ನೀನ್ ಕೂಡ ಹೀರೋ ಆಗ್ಬೋದು ಅಂತ ಯಾರಿಗೂ ಹೇಳುತ್ತೆ. ಅವರ ಲೈಫ್ ಹಿಸ್ಟ್ರಿ ಜಮಾದಲ್ಲಿ ಜೋಗಿ ಶಿವಾನಂದ್ ಬಂದಿದ್ದು ದಿ ಲೆಸನ್ ಆಫ್ ಅಶೋಕ, ಈ ಇವ್ರು ಬಂದಿದ್ದು ದಿ ರೈಸ್ ಆಫ್ ಅಶೋಕ. ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದು ಸೀನು ರೋಮಾಂಚನ ಏನ. ಅದೇ ಸತೀಶ್ ಅವರು ಬೇರೆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಒಂದು ವೆರೈಟಿ ಪಾತ್ರ ಇದುವರೆಗೂ ನೀವು ನೋಡಿರಲ್ಲ. ಆ ರೇಂಜ್ ಗಿದೆ ಪಾತ್ರ. ನಮ್ಮ ಸಪ್ತವೇಗೌಡ ಅವರಂತೂ ಲಂಗಾದವನ್ನ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ ಆಕ್ಷನ್ ಮಾಡಿದ್ರೆ ಅವ್ರ ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಅಲ್ಲ. ಅವ್ರು ಬಿಟ್ಟರೆ ಈ ಪಾತ್ರ ನೀನ್ಯಾರು ಮಾಡಕ್ಕಾಗಲ್ಲ, ಬರ್ಕೊಡ್ತೀನಿ ಓಕೆನಾ. ಇನ್ನು ಸಿನಿಮಾದಲ್ಲಿ ಸಂಪತ್ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜಗಪ್ಪ ಆಗಿರ್ಬೋದು, ಆಮೇಲೆ ಯಶ್ ಶೆಟ್ಟಿ ಆಗಿರ್ಬೋದು, ಸರ್ ಆಳಿ ಬಂದು ಎಲ್ಲಾ ಕೆಲಸ ಮಾಡಿದ್ರೆ ಒಂದ್ ಸಿನಿಮಾ ಹಿಟ್ ಆಗುದು ಓಕೆನಾ. ಸೀನ್ಸ್ ಸರ್, ಒಂದೊಂದು ಸೀನ್ಸ್ ಅಲ್ಲಿ ಹಳ್ಳಿ ಸ್ಟೋರಿ ಕಣ್ಣಲ್ಲಿ ನೀರ್ ಬರುತ್ತೆ, ಆ ರೇಂಜ್ ಇದೆ. ಏನೋ ಯಾವೊಬ್ಬ ಫಲವಂತ ಹಳ್ಳಿಯಲ್ಲಿರೋ ಜನಗಳು ತುಳಿದು ಅವನೊಬ್ಬನ ಬದುಕೋದಕ್ಕೆ ಬೇರೆಯವ್ರಿಗೆ ಯಾವ ತರ ಹಿಂಸೆ ಕೊಡ್ತಿದೆ, ಅವ್ರ ಪರವಾಗಿ ಓಡಾಡುತ್ತೆ ಅಶೋಕ. ಅವ್ರ ಪರವಾಗಿ ಓಡಾಡೋದಲ್ಲ, ತನ್ನ ಎಲ್ಲ ಆಸೆಗಳು ಬಿಟ್ಟು ಆ ಊರಿನ ಜನಕ್ಕಾಗಿ ನಿಲ್ತಾನೆ ಸರ್. ಅಲ್ಟಿಮೇಟ್ ಆಗಿದೆ. ಕೆಲವು ಬಸ್ಸಿನ ಕಣ್ಣಲ್ಲಿ ಬರುತ್ತೆ ಸರ್. ಕ್ಲೈಮ್ಯಾಕ್ಸ್ ದುಡ್ಕೊಳ್ಬಹುದು, ಬರೀ ಕ್ಲೈಮ್ಯಾಕ್ಸ್ಗೆ ನಾವು ದುಡ್ಕೊಳ್ಬಹುದು, ಆ ರೇಂಜ್ ಇದೆ. ಜೈ ಸಪ್ತಮಿ ಕೂಡ ಇದು ಮೂವಿ ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ. ತುಂಬಾ ಎಲ್ಲರೂ ಚೆನ್ನಾಗಿದೆ. ಜಾತಿ ಭೇದ ನಡೀತಿತ್ತು, ಹಿಂದೆಲ್ಲ ನಡೆದಿದೆ, ಇವಾಗ ರೀಸೆಂಟ್ ಆಗಿ ನಡ್ಸಿನೇ ಇದಾವೆ ಕೆಲವೊಂದು. ಜಾತಿ ಭೇದ ಬೇಡ, ಚೆನ್ನಾಗಿ ಒಂದ್ ಹೆಣ್ಣು ಜಾತಿ ನಡ್ತೈತೆ ಅನ್ಕೊಂಡು ಎಲ್ಲ ಚೆನ್ನಾಗಿ ನಡ್ಲಿ ಅನ್ನೋದೇ ನಮ್ ಗುರಿ. ಒಳ್ಳೆ ಮೂವಿ, ಬಂದ್ ನೋಡಿ ಅಷ್ಟೇ ಸರ್. ಸತೀಶ್ ಸರ್ ಬಗ್ಗೆ ಹೇಳಂಗಿಲ್ಲ. ಸತೀಶ್ ಸರ್ ತುಂಬಾ ಒಳ್ಳೆ ಮೂವಿನ ಕೊಡ್ತಾ ಬಂದಾರ. ಒಳ್ಳೊಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಹಂಗಾಗಿ ಒಳ್ಳೊಳ್ಳೆ ಮೂವಿನ ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಮಾಡ್ಯಾರ. ಅಶೋಕ್ ಸರ್ ಬಗ್ಗೆ ಒಂದು ಪಾಯಿಂಟ್ ಇಲ್ಲ, ಯಾಕಂದ್ರೆ ಒಳ್ಳೆ ಮೂವಿ ತಂದಿದ್ದಾರೆ. ರೇಜ್ ಆಫ್ ಅಶೋಕನ್ ಇದು ತುಂಬಾ ರೇಜ್ ಆಗಿ ತಂದಿದ್ದಾರೆ. ಈ ಮೂವಿ ಈ ತರ ಮೂವಿ ಬರ್ಬೇಕಿತ್ತು, ಈ ತರ ಟೈಟ್ಲ್ ಬರತ್ತಿತ್ತು ಇದಕ್ಕ. ಅದು ಒಳ್ಳೆ ಮೂವಿನ ಅಂತ ಹೇಳ್ಬೋದು. ಒಳ್ಳೆ ಮೂವಿ ಇದು ಸರ್. ಅದೇ ಜಾತಿ ಭೇದ ಅಂದ್ರ ಹಳ್ಳಿ ಕಡೆ ಕೆಲವೊಂದು ಸಣ್ಣ ಪುಟ್ಟ ನಡ್ತಿನದಾವ, ಇವಾಗ ನಡ್ತಿನದಾವು. ಅದು ಅವ್ನ ಜಾತಿ ಈ ಜಾತಿ, ಅದು ಕಟಿಂಗ್ ಮಾಡೋರು ಮಾದ್ರು ಅದು ಬೇಡ. ಅದು ಎಲ್ಲ ಒಂದೇ ಜಾತಿ, ಒಂದ್ ಗಂಟೆ ಜಾತಿ ಒಂದ್ ಗಂಟೆ ಜಾತಿ ಅನ್ಕೊಂಡು ಜೀವನ ಮಾಡಿ ಈ ತರ ಸಿನಿಮಾ ನೋಡ್ಬೇಕು. ಈ ತರ ಮೆಸೇಜ್ ಸಿನಿಮಾ ಬಂದಿದೆ ಒಳ್ಳೆ ಮೂವಿ, ಬಂದ್ ನೋಡಿ ಅನ್ನೋದು ನಮ್ಮ ಆಸೆ. ಎಲ್ರು ಬಂದ್ ನೋಡಿ, ಇಂಥ ಮೂವಿ ನೋಡಿದ್ರೆ ಕಲೀರಿ ಅನ್ನೋದು ಅಷ್ಟೇ ನಮ್ಮ ಆಸೆ ಸರ್. ಮೂವಿ ಮಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಜಾತಿ ಪದ್ಧತಿ ಬಗ್ಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ತಂದೆ ಮಗನ ಸೆಂಟಿಮೆಂಟ್, ಮುಖ್ಯವಾಗಿ ತಂದೆ ಮಗನ ಸೆಂಟಿಮೆಂಟ್. ಒಬ್ಬ ತಂದೆಗೆ ಪ್ರತಿಯೊಂದು ಇದ್ರಲ್ಲೂ ನನ್ನ ಮಗ ಒಬ್ಬ ಆಫೀಸರ್ ಆಗ್ಬೇಕು, ನನ್ನ ತರ ಕಷ್ಟ ಬೀಳಬಾರ್ದು ಅನ್ನೋ ಒಂದು ಆಸೆ ಇರುತ್ತೆ. ತಂದೆ ಮಗನ ಸೆಂಟಿಮೆಂಟ್ ಇರುವಂತವ್ರು ಈ ಸಿನಿಮಾನ ನೋಡಿ. ಆಮೇಲೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಾವು ಇಷ್ಟ ದಿನ ಆದ್ರೂ ರೈಸ್ ಆಫ್ ಅಶೋಕನಲ್ಲಿ ನಾವು ಏನು ವಿಭಿನ್ನತೆ ಕಾಣ್ಬೋದು ಅಂದ್ರೆ, ನಾವು ಸತೀಶ್ ನೀನಾಸಂ ಸರ್ಗೆ ಬೇರೆ ಗೆಟಪ್ ಅಲ್ಲಿ ಬೇರೆ ಒಂದು ವಿಭಿನ್ನ ಪಾತ್ರಗಳಲ್ಲಿ ನೋಡಿದೀವಿ. ಬಟ್ ಇದ್ರಲ್ಲಿ ಒಂಥರ ಯಾರು ಇನ್ನೂವರೆಗೂ ನೋಡಿಲ್ಲ ಆ ತರ ಒಂದು ಕ್ಯಾರೆಕ್ಟರ್ ನ ಅವ್ರು ಇದ್ರಲ್ಲಿ ಪ್ಲೇ ಮಾಡಿದ್ದಾರೆ. ಅವರ ಹೇರ್ ಸ್ಟೈಲ್ ಇಂದ ಹಿಡಿದು ಆಮೇಲೆ ತುಂಬಾ ಸಖತ್ ರಗಡ್ ಆಗಿ ಮಾಸಾಗಿ ಕಾಣಿಸ್ತಾರೆ ಈ ಮೂವಿನಲ್ಲಿ. ಇನ್ನೂವರೆಗೂ ಯಾರಾದ್ರೂ ಜಾತಿ ಪದ್ಧತಿಯಲ್ಲಿ ಬದುಕ್ತಾ ಇದ್ರೆ ಅಂತವ್ರಿಗೆ ಒಂದು ಒಳ್ಳೆ ಪಾಠ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಸ್ ಆಫ್ ಅಶೋಕ ಮೂವಿ ಯಾರು ಇನ್ನೂ ಸಿನಿಮಾ ನೋಡಕ್ ಯಾರು ಬಂದಿಲ್ಲ, ಸೊ ಎಲ್ಲರೂ ಥಿಯೇಟರ್ ವರ್ಗು ಬಂದು ಸಿನಿಮಾನ ನೋಡಿ ಅರ್ಸಿ ಅಂತ ಹೇಳ್ತೀನಿ. ರೈಸ್ ಆಫ್ ಅಶೋಕಾಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.